ಅವಳು ನನ್ನ ಜೊತೆ ನನ್ನ ಪತ್ನಿಯಾಗಿ ಇದ್ದಿದ್ರೆ, ಆ ಮಗು ನನ್ನ ಜೊತೆ ಇದ್ದಿದ್ರೆ ಎಷ್ಟು ಸುಖವಾಗಿ ನಾವು ಬಾಳ್ಬಹುದಾಗಿತ್ತು ಅನ್ನೋದು ಒಂದೊಂದ್ಸತಿ ಕಾಡ್ತದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಟೂ ಲೇಟ್. ನನಗೆ ಡೈವರ್ಸ್ 2007 ತಗೊಂಡ್ವಿ, ನಾನು ಇನ್ನೂ ಮದುವೆ ಆಗಿಲ್ಲ. ಭಯ ಒಂದು ಕಡೆ ಎಲ್ಲೋ ಒಂದು ಭಯ ಇದೆ, ಬೇಡ ಪುನಃ ಇನ್ನೊಂದು ಮದುವೆ ಮಾಡ್ಕೊಂಡು ಇನ್ನೊಂದು ತೊಂದರೆ ಯಾಕೆ ಮಾಡೋದು, ಈಗಲೇ ಸುಟ್ಟಿರೋದು ಸಾಕು ಅಂತ. ಬಟ್ ಆ ಹುಡುಗಿಗೆ ಆ ನೋವು ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಏನೇ ಆಗಲಿ, ಇವತ್ತು ನಾನು ಈ ಲೆವೆಲ್ಗೆ ನನಗೆ ಸುಮಾರೆಲ್ಲ ತೊಂದರೆಗಳಾಯಿತು. ಒಂದು ಮೆಸೇಜಲ್ಲಿ ನನಗೆ ಹೇಳೋರು, ಯಾರಾದರೂ ನಿನಗೆ ಕಲ್ಲು ಹೊಡೆದ್ರೆ ನೋವು ಅಂತ ತಗೊಳ್ಬೇಡ, ಆ ಕಲ್ಲನ್ನೇ ಇಟ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟು, ಬಿ ಎನ್ ಆರ್ಕಿಟೆಕ್ಟ್ ಅಂತ. ನನ್ನ ಜೀವನದಲ್ಲಿ ಆ ಮದುವೆ ಅನ್ನೋ ಒಂದು ಪದದಲ್ಲಿ ಮಧು ಸಿಕ್ಕಲೇ ಇಲ್ಲ, ಬರೀ ವ್ಯಾನೇ ಆಗೋಯ್ತು. ಆದರೂ ಪರವಾಗಿಲ್ಲ, ಯಾವುದೋ ಒಂದು ನೊಂದೆ. ಈಗ ನಾನು ಆ ಒಂದು ಬ್ರೇಕ್ ಆಗಿದೆ, ಎಲ್ಲ ಪ್ರಾವಿಡೆನ್ಸ್ ದೇವರೇ ಅಂತ ನಡೆಸಿರ್ಬೇಕು, ನಾನು ಈ ಕಾರ್ಯಕ್ಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇದೆಲ್ಲ ಆಗಿದೆಯೋ. ಐ ಶುಡ್ ಇನ್ಫ್ಯಾಕ್ಟ್ ಥ್ಯಾಂಕ್ ಮೈ ಎಕ್ಸ್ ವೈಫ್. ಈಗ ಅವಳು ನನ್ನ ಪತ್ನಿ ಅಲ್ಲ, ಎಕ್ಸ್ ವೈಫ್. ಯಾಕೆಂದರೆ ನಾನು ಇವತ್ತು ಲಾ ಅಲ್ಲಿ ಓದಿ ಗೋಲ್ಡ್ ಮೆಡಲ್ ತಗೊಂಡು, ಒಂದಲ್ಲ ಎರಡಲ್ಲ 4 ಗೋಲ್ಡ್ ಮೆಡಲು, 2 ಕ್ಯಾಶ್ ಪ್ರೈಸಸ್ಸು, ಪ್ಲಸ್ ಫಸ್ಟ್ ರ್ಯಾಂಕ್ ಇನ್ ಮೈಸೂರು ಯೂನಿವರ್ಸಿಟಿ. ಆ ಕಷ್ಟ ನನಗೆ ಗೊತ್ತು, ಆ ಅನುಭವ ನನಗೆ ಆಗಿ ಆ ಒಂದು ಪದವಿ. ನಾನು MBBS ಅಲ್ಲಿ ಕಷ್ಟಪಟ್ಟು ರಾತ್ರಿ ಬೆಳಗ್ಗೆ ಓದಿದ್ರು ನಂಗೆ ರ್ಯಾಂಕ್ ಸಿಕ್ಕಲಿಲ್ಲ. ಥ್ಯಾಂಕ್ಸ್ ಟು ಮೈ ಎಕ್ಸ್ ವೈಫ್ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ರೆಕಗ್ನೈಸ್ ಆದೆ, ಫಸ್ಟ್ ರ್ಯಾಂಕ್ ವಿತ್ ಗೋಲ್ಡ್ ಮೆಡಲ್ ಅಂತ. ಅದಾದಮೇಲೆ ಒಂದರ ಮೇಲೆ ಒಂದು ನನಗೆ ಜಾಸ್ತಿ ಒಳ್ಳೆಯದೇ ನಡೀಲಿಕ್ಕೆ ಶುರು ಆಯಿತು. ಅದೊಂದು ಕೆಟ್ಟ ಗಳಿಗೆ, ಅದೇನೋ ಶನಿ ಕಾಟ ಅಂತಾರಲ್ಲ, 7 ಶನಿ ಥರ, ಆ ಥರ ಅವಳು ಬಂದ್ಲು, ನನ್ನ ಶನಿನ ತೊಗೊಂಡು ಹೋದ್ಲು ಅಂತಾನೆ ತಿಳ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಮೆನ್ಸ್ ರೈಟ್ಸ್ ಫೋರಮ್ಸ್ ಇದು ಮಾಡ್ತೇನೆ, ಪುರುಷರ ಹಕ್ಕು ಮತ್ತು ಸಂಸಾರದ ಕುಟುಂಬದ ಹಕ್ಕುಗೋಸ್ಕರ ನಾನೀಗ ಟ್ರೈ ಮಾಡ್ತಾ ಇದ್ದೇನೆ. ಒಂದು 100-150 ಮೆಂಬರ್ಸ್ ಇದ್ದಾರೆ. ಏನೋ ನನ್ನ ಕೈಯಲ್ಲಾಗಿದ್ದು ಒಂದು ಸೇವೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಮಗುನ ತೋರಿಸ್ಬೇಕು ಅಂತ ಹೇಳಿ ಒಂದು ಡೈವರ್ಸ್ ಇದರಲ್ಲಿ ಆರ್ಡ್ರ್ ಆಯಿತು. ಮಗುನ ನನಗೆ ನೋಡಲಿಕ್ಕೆ ಸಿಕ್ಕಲಿಲ್ಲ. ಆಗ ನಾನೊಂದು ಪಿಟಿಷನ್ ಹಾಕಬೇಕಾಯ್ತು, ನನ್ನ ಮಗುನ ತೋರಿಸ್ಕೊಡಿ, ಒಂದು ಹೇಬಿಯಸ್ ಕಾರ್ಪಸ್ ಅಂತ ಒಂದು ಪಿಟಿಷನ್. ಆ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕಿದಾಗ ಅವತ್ತು ನನ್ನ ಮಗುನ ನೋಡಿದೆ, ಕಳ್ಳನಾಗಿ ಬಗ್ಗಿ ನೋಡ್ತಾ ಇದ್ದೆ, ಇಣಿಕೆ ನೋಡ್ತಾ ಇದ್ದೆ. ನನಗೂ ಖುಷಿ ಆಯಿತು, ಅವ್ನಿಗೆ ಗೊತ್ತಾಗಿದೆ ನಾನು ಅಪ್ಪ ಅಂತ. ಆದರೆ ಅಷ್ಟೇ ನನಗೆ ಸುಖ ಸಿಕ್ಕಿದ್ದು, ಅದ್ರ ಮೇಲೆ ಏನು ಮಾಡಲಿಕ್ಕಾಗಲಿಲ್ಲ. ಆದರೆ ಅಗೈನ್ ನಾನು ಆಗಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಇನ್ನೂ ನ್ಯಾಯ ಸತ್ತಿಲ್ಲ, ಜಸ್ಟಿಸ್ ಇಸ್ ನಾಟ್ ಡೆಡ್ ಅಂತ ಅನ್ನಿಸ್ತು. ಒಂದು ಜಡ್ಜ್ಮೆಂಟ್ ಬರ್ದು, ಇನ್ಕ್ಲೂಡಿಂಗ್ ಕೋವರ್ಸಿವ್ ಮೆಷರ್ಸ್, ನೀನು ಮಗುನ ನೋಡೋ ವ್ಯವಸ್ಥೆ ನಿನಗೆ ಆಲ್ರೆಡಿ ರಿಲೀಫ್ ಸಿಕ್ಕಿದೆ, ಅದನ್ನು ಎನ್ಫೋರ್ಸ್ ಮಾಡ್ಕೊ ಅಂತ ಹೇಳಿ ನನಗೆ ಕೊಟ್ಟರು. ಅದನ್ನು ತಗೊಂಡ್ಬಂದು ನಾನು ಅಗೇನ್ ಪುನಃ ಮೈಸೂರಲ್ಲಿ ಚೈಲ್ಡ್ ಕಸ್ಟಡಿಗೆ ಅಂತ ಹಾಕೊಂಡೆ. ಆ ಚೈಲ್ಡ್ ಕಸ್ಟಡಿಯಲ್ಲಿ ಜಡ್ಜ್ ನನಗೆ 15 ಡೇಸ್ ಆ ಮಗುನ ನನ್ನ ಕಸ್ಟಡಿಗೆ ಕೊಡಿಸ್ತು. ಅವತ್ತು ನಮ್ಮ ಲೈಫಲ್ಲಿ ನಾನು ಏನೇನು ಸುಖ ಅನುಭವಿಸ್ಕೊಂಡಿದ್ನೋ ಆ ಸುಖ 15 ಡೇಸಲ್ಲಿ ಸಿಕ್ಕದಾಗಾಯಿತು. ನಮ್ಮ ಮನೆಯೆಲ್ಲ ಅಂತ ಗಲಾಟೆ ತುಂಬ, ಅವ್ನು ಕೂಗೋದು, ಮಾಡೋದು, ಓಡಾಡೋದು, ನಮ್ಮ ಊಟ ತಿಂಡಿ ಆಟ ಪಾಠಗಳು ಅವ್ನು ನಮ್ಗೆ ಹೇಳ್ಕೊಡೋದು, ಅವ್ನು ನಮ್ಮನ್ನ ಟೆಸ್ಟ್ ಮಾಡೋದು, ಸ್ಟೆಥೋಸ್ಕೋಪ್ ಇಟ್ಕೊಂಡು ನನ್ನ ಡ್ಯಾಡಿದು ಹಾರ್ಟನ್ನು ಟೆಸ್ಟ್ ಮಾಡೋನು. ನಮ್ಮ ಅಮ್ಮನ ಹೋಗಿ ಅಜ್ಜಿ ಅಂತ ಬಾಯಿ ತುಂಬ ಕರ್ಕೊಂಡು ಅವ್ರು ಪೂರಿ ಪಲ್ಯ ಮಾಡುವಾಗ ಅವ್ರು ಹೆಲ್ಪ್ ಮಾಡಿಕೊಂಡು, ಗಾರ್ಡನಿಂಗ್ ಮಾಡಿಕೊಂಡು, ಯಾವಾಗಲೂ ನನ್ನ ತಂದೆ ಎದೆ ಮೇಲೆ ಮಲ್ಕೊಳ್ತಾ ಇದ್ದ. ಮಧ್ಯಾಹ್ನ ನಮ್ಮ ಅಪ್ಪ ನ್ಯಾಪ್ ತಗೊಂಡಾಗ ಆ ಮಗು ಬಂದು ನನ್ನ ತಂದೆ ಮೇಲೆ ಮಲ್ಕೊಳ್ತಾ ಇದ್ದ, ನನ್ನ ಜೊತೆ ನನ್ನ ಮೀಸೆ ಎಳಿತಾ ಇದ್ದ, ನನ್ನ ಭುಜದಲ್ಲಿ ಕೂತ್ಕೊಂಡು ಓಡಾಡ್ತಾ ಇದ್ದ. ಆ 15 ಡೇಸ್ ನನ್ನ ಲೈಫಲ್ಲಿ ಮರೆಯೋಕ್ಕಾಗೋದಿಲ್ಲ. ಅಷ್ಟೇ ನನ್ನ ಸುಖ ಅಂತ ಕಾಣಿಸ್ತದೆ. ಯಾಕೆಂದರೆ 15 ದಿವಸ ಆದಮೇಲೆ ನಾನು ಕಸ್ಟಡಿ ರಿಟರ್ನ್ ಮಾಡಿದ್ಮೇಲೆ ಆ ಭಾಗ್ಯ ಸಿಕ್ಕಲೇ ಇಲ್ಲ. ಏನೋ ಒಂದು ನೆಕ್ಸ್ಟ್ ಒಂದು ಕೋರ್ಟಲ್ಲಿ ಅವ್ರು ಹೇಳಿದ್ರು, ಇನ್ನು ಕಸ್ಟಡಿ ಇಂಟ್ರೀಮ್ ಕೊಡೋಕೆ ಬರೋದಿಲ್ಲ, ನೀನು ವಿಸಿಟೇಷನ್ ರೈಟ್ಸ್ ಅಂತ ಹೇಳಿದ್ರು. ಆ ವಿಸಿಟೇಷನ್ ರೈಟ್ಸಲ್ಲಿ ಎಷ್ಟು ತೊಂದರೆ ಇದೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಹೋಗಿ ಮೀಟ್ ಮಾಡೋದು, ಆ ಟೈಮಿಗೆ ಅವ್ರು ಬರೋದಿಲ್ಲ, ಮೀಟ್ ಮಾಡೋಕ್ಕಾಗೋದಿಲ್ಲ. ಏನಾದರೂ ಒಂದು ಹೇಳ್ತಾರೆ ಅವ್ರಿಗೇನೋ ಕೆಲಸ ಇತ್ತು ಅಂತ. ಕೋರ್ಟ್ ಎದುರುಗಡೆ ನಮ್ಮ ಮಗುನ ಈಸ್ಕೊಳ್ಳಿಕ್ಕೆ ನಾವು ಅಷ್ಟು ಕಷ್ಟಪಡಬೇಕಾಗತ್ತೆ. ಅಂಥ ಒಂದು ನೆಲೆಮೆ ಇರುವಾಗ ನಮಗೆ ವಿಸಿಟೇಷನ್ ರೈಟ್ಸ್ ಕೊಟ್ಬಿಟ್ಟು ಬೇರೆ ಊರಲ್ಲಿ ಪರ ಊರಲ್ಲಿ ಹೋಗ್ಬಿಟ್ಟು ನೀನು ಮಗುನ ನೋಡ್ಕೊ ಅಂತ ಹೇಳಿದ್ರೆ ಇದು ಆಗುವಂಥ ಇದು. ಅವ್ರಿಗೇನು ಒಂದು ಪೇಪರ್ ಆರ್ಡರ್ ಆಗಿದೆ, ಎನ್ಫೋರ್ಸ್ ಮಾಡ್ಕೊಳ್ಳಿ. ಅವ್ರು ಅಷ್ಟಕ್ಕೆ ಅಲ್ಲಿ